ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. 2 ದಿನ ರಜಾ ಮಾಡ್ಕೊಂಡಿದ್ದೆ. ಸ್ವಲ್ಪ ಕೆಲಸ ಇತ್ತು, ಬೆಂಗಳೂರು ಹೋಗಿದ್ದೆ. ಬರೋದ್ರಾಗ ನೋಡ್ರಿ ಇಷ್ಟ ಕೊಂಡ ಕಟ್ಟಾರ. ನಾ ಇದ್ದಾಗ ಕೆಳಗಿಂದಷ್ಟ ಇತ್ತು, ಕೆಳಗೆ ತನ ಇತ್ತು. ನಾವು ವಾಪಸ್ ಬರೋಷ್ಟೊತ್ತಿಗೆ ಇಷ್ಟು ಕೊಂಡ ಕಟ್ಕೊಂಡ್ರೆ ನೋಡ್ರಿ. ಬರೀ 2 ದಿನದಾಗ ಕೆಲಸ ಸ್ಟಾರ್ಟ್ ಆತಪ್ಪ ಅಂದ್ರೆ ಬಡ ಸ್ಟಾರ್ಟ್ ಆಗುತ್ತೆ. ನಿನ್ನೆ ಇಟ್ಟಂಗಿನೂ ತರಿಸಿದ್ವಿ 2000. ಇದರ ರೇಟ್ ಆಮೇಲೆ ಹೇಳ್ತೀನಿ ನಿಮಗೆ ಎಷ್ಟು ಬಿತ್ತು ಅಂಥೇಳಿ. ಒಂದಿಷ್ಟು ಕಟ್ಟು ಕಲ್ಲು ತರ್ಸ್ಯಾರ, ಅಲ್ಲೊಂದು 3 ಹಾಕ್ಯಾರ, ಇಲ್ಲೊಂದಿಷ್ಟು ಹಾಕ್ಯಾರ ನೋಡ್ಬೋದು. ನೀವು ಇಷ್ಟೊಂದು ಕಟ್ಟಾರ ನಾ ಊರಿಂದ ಬರೋ ಅಷ್ಟೊತ್ತಿಗೆ. ಇನ್ನೂ ಈ ಕಡೆ ಅಲ್ಲಿ ಲೆವೆಲ್ ನೋಡ್ಕೊಂತಾರೆ. ಇವತ್ತು ಅಷ್ಟು ಪೂರ ಕಟ್ಕೊಂಡ್ಬಿಡ್ತಾರೆ ಅಲ್ಲಿ ತನ. ಈ ಕಡೆ ಮಣ್ಣು ಐತೆ ನೋಡ್ರಿ, ಈ ಕಡೆ ಜಕ್ಕೊಂಡು ಈ ಕಡೆ ಎಲ್ಲ ಫಿಲ್ ಮಾಡ್ಕೊಂಡ್ಬಿಟ್ರೆ ಕಾಲಮ್ ಪೂರ. ಇದು ಈ ಕಾಲಮ್, ಆ ಕಾಲಮ್, ಆ ಒಂದು ಕಾಲಮ್, ನಡಕ್ಕೊಂದು 2 ಉಳ್ಕೊಂಡವು, ಒಂದು ಉಳ್ಕೊಂಡೈತಿ. ಆಮೇಲೆ ಎಳ್ಕೊತಾರೆ. ಇದು ಸ್ವಲ್ಪ ಎಳ್ಕೊಂಡ್ರಪ್ಪ ಅಂದ್ರೆ ತಟ್ಟು ತಗೊಂಡು, ಇಲ್ಲಾಂದ್ರೆ ಮುಚ್ಕೊಂಡ್ಬಿಡುತ್ತೆ ತಟ್ಟು. ನೋಡ್ಬೋದು ನೀವು. ಊರಿಂದ 2 ದಿನ ಹೋಗಿದ್ದಿರಿ ಊರಿಗೆ. ನಾನು ಸ್ವಲ್ಪ ಕೆಲಸ ಇತ್ತು ಬೆಂಗಳೂರಿನಾಗ. 2 ದಿನದಾಗ ಇಷ್ಟು ಕೊಂಡ ಕಟ್ಟ ನೋಡ್ರಿ. ಸೀರಾ ಐತಿ, ಇಷ್ಟ ಆಗೈತಿ. ನಾನು ಬರೋದು ಬೆಳಗ್ಗೆ ಬಂದೆ, ಸ್ವಲ್ಪ ಲೇಟ್ ಆಯ್ತು. ರೆಡಿ ಗಿಡಿ ಆಗಿ ಬರೋದು ಈಗ ಆಯ್ತು. ಇವಾಗ ಒಂದು ಗಂಟೆ 2 ಗಂಟೆಗೆ ಟೈಮ್. ಸ್ವಲ್ಪ ರೆಸ್ಟ್ ಮಾಡಿ ಬಂದೆ. ಟ್ಯಾಂಕಿ ನಾಳೆ ಕಟ್ಕೊತಾರೆ ಅಂತಂದಾರೆ. ಇನ್ನೊಂದು ಕಲ್ಲು ಬಂದೈತೆ ರೀ. ಚಲೋ ಐತೆ ನೋಡಿ, ಬೆಳ್ಳಗೆ ಮಸ್ತ್ ಐತಿ. ನೆಕ್ಸ್ಟ್ ಇನ್ನೊಂದು 4 ಟ್ರಿಪ್ ಹಾಕ್ಸಿದ್ರೆ ರೊಕ್ಕ ಹಾಕ್ಸ್ಕೊಂಡು ಮಾಡೀವಿ. ನೋಡೋಣ ಏನಾಗತ್ತೆ ಅಂತೇಳಿ. ನಿನ್ನೆ ಮೋಸ್ಟ್ಲಿ ಇದು ಬಂದಂತ ಅನ್ಸುತ್ತೆ ಕಲ್ಲು. ಇದು ಇಟ್ಟಂಗಿ 2000 ಇಟ್ಟಂಗಿ ಬಂದವು ನಿನ್ನೆ. 14,500 ತೊಗೊಂಡ್ರೆ. ಅಂದ್ರೆ ಒಂದು ಇಟ್ಟಂಗಿಗೆ ₹7.25 ಬಿತ್ತಂತ ಅನ್ಸುತ್ತೆ ಮೋಸ್ಟ್ಲಿ. ₹7.25 ಒಂದು ಇಟ್ಟಂಗಿಗೆ. 2,000 ಇಟ್ಟಂಗಿ ತರಿಸಿವಿ. ಅವು ಬಂದವು ಟ್ಯಾಂಕಿ ಕಟ್ಕೊಳಕ್ಕೆ. ಸ್ಟಾಕ್ ತಂದು ಇಸೋದು ಬೇಡ ಅಂತ ಅನ್ನೋ ಸಂಬಂಧ ತರಿಸ್ಲಿಲ್ಲ ನಾವು. 5,000 ತರಿಸ್ಬೋದು, ಬಟ್ ಅವಶ್ಯಕತೆ ಇಲ್ಲ. ಇದು ಟ್ಯಾಂಕಿ ಕಟ್ಕೊಂಡು ಆ ಥರ ಪ್ಲೇಂತೆಲ್ಲ ಆಗಿ ಬಾರ್ಡ್ರಸ್ ಹಾಕಿ ಮ್ಯಾಗ ಫಿಲ್ ಮಾಡಿ ಗಾಡಿ ಕಟ್ಟು ಮುಂದೆ ಅವಾಗ ತರಿಸಿದ್ರೆ ಅದು ಒಮ್ಮೆ 5,000 10,000 ತರಿಸಿದ್ದು ಬಡಬಡ ಆಗ್ಬಿಡುತ್ತೆ ಅವ್ರದ್ದು ಕೆಲಸ. ಸುಮ್ಮ ತಂದು ವೇಸ್ಟ್ ಮಾಡೋದು ಬೇಡ, ಇಲ್ಲೇ ಇಟ್ಟು. ನೋಡಿರಿ ಇವಾಗಂತೂ ಇಲ್ಲಿಂದ ನೋಡಿದ್ರೆ ಚೆಂದ ಕಾಣುತ್ತೆ. ಇದನ್ನೂ ಇಲ್ಲೆಲ್ಲ ಮಣ್ಣು ಹಾಕಿ ಇನ್ನೂ ಹಾಕ್ಬೇಕು. ಆ ಕಡೆ ಇಲ್ಲೇ ನೋಡ್ರಿ, ಇಲ್ಲೇ ಅಲ್ಲೆಲ್ಲ ಎಲ್ಲ ಮಣ್ಣು ಹಾಕಿ ಮುಚ್ತಾರೆ. ನಾವು 1 ವಾರ ನೀರು ಬಿಟ್ಟು ಹೋಗ್ಬೇಕಿಲ್ಲ. ಅದಾದ್ಮ್ಯಾಗ ಗರ್ಸ್ ಹಾಕಿ ಕೆಂಪು ಹಾಕಿ ಈ ಥರ ಬೀಮ್ ಕಟ್ತಾರೆ. ಬೀಮ್ ಆದ್ಮ್ಯಾಗ ಮುಂದೆ ನಿಮ್ಗೆ ಹೇಳ್ತೀನಿ ಏನು ಮಾಡ್ತಾರೆ ಏನು ಅನ್ನೋದು. ಈ ಕಡೆ ಸೈಡು ಒಂದು 3 ಟ್ರಿಪ್ ಹಾಕ್ಯಾರ ನಿನ್ನೆ ಕಲ್ಲು. ಈ ಕಡೆ ಒಳಗೆ ಹಾಕ್ಸತ್ತೀನಿ. ಇದು ಇವತ್ತ ಮಟ್ಟ ಇಲ್ಲಿಂದ ಅಷ್ಟು ಕಟ್ಕೊಂಡ್ರೆ ಬೆಳಗ್ಗೆಯಿಂದ ಈ 2 ತನ. ಸಾಯಂಕಾಲ ಅಷ್ಟೊತ್ತಿಗೆ ಅಷ್ಟು ಕಟ್ಕೊಂಡ್ಬಿಡ್ತಾರೆ. ಈ ಕಡೆ ಕಲ್ಲು, ಈ ಕಡೆ ಚೀಪು, ಇಲ್ಲೊಂದು ಹಾಕ್ಯಾರ ನೋಡ್ರಿ ಕಲ್ಲು ನಮ್ಮ. ಏನು ಮಾಡೋಣ, ಈ ಕಡೆ ಹಾಕಂದ್ರೆ ಆ ಕಡೆ ಹಾಕ್ಯಾರ. ಆ ಸೈಡಿಗೆ ಒಂದಿಷ್ಟು ಹಾಕ್ಸೋಬೇಕು, ಆ ಕಡೆ ಒಂದಿಷ್ಟು ಹಾಕ್ಸೋಬೇಕು. ಬಡ ಅದಕ್ಕೆ ಒಳಗೆ ಆ ಥರ ಹೋಗೋದ ತಕ್ಷಣ ಬಡ ಕಟ್ಕೊಳಕ್ಕೆ ಈಸಿ ಆಗುತ್ತೆ ನೋಡಿರಿ. ದಾರ ಹಿಡ್ಕೊಂಡು ನೀಟಾಗಿ ಕಟ್ಕೋಕೊಂತಾರೆ. ಅಂದ್ರೆ ಮತ್ತು ಸೈಡಿಗೆ ಅತ್ತ ಹೋಗ್ಬಾರ್ದಲ್ಲ. ಅದಕ್ಕೆ ನೀಟಾಗಿ ಕಟ್ಟಬೇಕು ಅನ್ನೋ ಸಂಬಂಧ ದಾರ ಹಿಡ್ಕೊಂಡು ಕಟ್ಟತ್ತಾರೆ. ಎಲ್ಲರೂ ಕಟ್ತಾರೆ. ಆದರೂ ಸ್ವಲ್ಪ ನಾವು ಅವ್ರಿಗೆ ಹೇಳ್ಬೇಕು, ಚೆಂದಾಗ ಸೀದಾಗ ನೀಟಾಗಿ ಕಟ್ಟ್ರಿ ಅಂಥೇಳಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದೆ ಅಂತ ಅಂದ್ಕೊಂಡಿನಿ. ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನೀವೇನು ಅಂದ್ಕೊಂಡಿದ್ರಲ್ಲ ಅದೆಲ್ಲ ಸಕ್ಸಸ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ. ನಿನ್ನೇನಾಯ್ತಪ್ಪ ಅಂದ್ರೆ ಮಧ್ಯಾಹ್ನ ಬಂದಿದ್ದೆ. ಮಧ್ಯಾಹ್ನ ಬಂದಷ್ಟು ನಿಮ್ಮದು ತೋರಿಸಿದ್ದಲ್ಲ ಅಷ್ಟು ಮಾಡೋದೆ. ಬಟ್ ಸಂಜೆ ಮುಂದೆ ಬರೋಕ್ಕಾಗಲಿಲ್ಲ. ಸಂಜೆ ಮುಂದೆ ನಮ್ಮ ಮನೆಗೆ ಹೋಗಿದ್ರು. ನಮ್ಮ ಮನ್ಯಾಗ ನಿನ್ನೆ ಸಂಡೇ ಇರೋದ್ರಿಂದ ನಿನ್ನೆ ಹೋಗಿದ್ರು. ಇಂಜಿನಿಯರು ಸರ್ ಬಂದಿದ್ದರು. ಅವ್ರ ಜೊತೆ ಮಾರ್ಕೊಂತ ಅಲ್ಲೇ ಕೂತ್ಬಿಟ್ಟಿದ್ರು. ನಾನು ಹೋಗೋ ಅವಶ್ಯಕತೆ ಏನಿದ್ದಿಲ್ಲ. ನೀರು ಹೊಡೆದ್ರೆ. ಇವಾಗ ನಾ ಬಂದೀನಿ ಬೆಳಗ್ಗೆ ನೀರು ಹೊಡ್ಯಾಕಂತೇಳಿ. ನೋಡಿರಿ ನಿನ್ನೆ ಎಷ್ಟು ಕಟ್ಟರ ಅಂತೇಳಿ. ಇದು ಮೊನ್ನೆ ಕಟ್ಟರಿದ್ದಾನೆ. ಆ ಕಡೆ ಐತೆ ನೋಡಿರಿ, ಪೂರಾ ಇದ್ರ ಲೆವೆಲಲ್ಲಿ ಕಟ್ಟರ. ಪೂರಾ
ಆ ಕಡೆ ಹಿಂದೂ ಕಟ್ಟಾರ, ಜೊತೆಗೆ ಇಲ್ಲಿ ಮುಂದೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ರೆ. ಆಮೇಲೆ ಟ್ಯಾಂಕ್ ಇವತ್ತು ಕಟ್ತೀನಿ ಅಂತ ಹೇಳ್ಯಾರ, ನೋಡ್ಬೇಕು ಏನು ಮಾಡ್ತಾರೆ ಅಂತೇಳಿ. ಟ್ಯಾಂಕ್ ಇವತ್ತು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರೆ ಐ ಥಿಂಕ್ 1 ದಿನ 2 ದಿನದಾಗ ಕಟ್ತಾರಂತ ಅನ್ಸುತ್ತೆ. ಇವತ್ತು ನಾಳೆ 2 ದಿನದಾಗ ಆಲ್ಮೋಸ್ಟ್ ಮುಗಿಬಹುದು ಅನ್ನೋ ಒಂದು ಸಾಧ್ಯತೆ ಐತಿ. ನೋಡಿ ಏನಾಗುತ್ತೆ ಅಂತೇಳಿ. ಸೊ ಸಿಕ್ಕಾಪಟ್ಟೆ ಕಲ್ಲು ಅಂತ ಅದಾವೆ, ಕಟ್ಟು ಕಲ್ಲು. ಈ ಕಡೆ ಒಂದು ಆ ಕಡೆ ಒಂದು ಅವು ಚೀಪ್ ಕಲ್ಲು. ಮತ್ತು ಆ ಕಡೆ ಒಂದು ಟ್ರಿಪ್ ಐತಿ, ಅಲ್ಲಿ 3 ಟ್ರಿಪ್ ಅದಾವೆ, ಸಿಕ್ಕಾಪಟ್ಟೆ ಅದಾವೆ. ಸೊ ಇನ್ನೊಂದು ತರಿಸೋ ಅವಶ್ಯಕತೆ ಏನಿಲ್ಲ. ಇಂಜಿನ್ ಸರ್ ಐತಲ್ಲ, ಇಟ್ಟಂಗೆ ತರಿಸಿದ್ದಲ್ಲ, ಇದಕ್ಕೆ ನೀರು ಹೊಡೀರಿ, ನೀರು ಹೊಡೆದು ಕೊಡ್ರಿ ಅವ್ರಿಗೆ, ಹಂಗೆ ಕೊಡಬೇಡ್ರಿ ಅಂತಂದ್ರೆ. ಸೊ ಅದಕ್ಕೆ ಇದಕ್ಕೆ ನೀರು ಸ್ಪ್ರೇ ಮಾಡ್ತಾ ಇದ್ದೀನಿ. ಬರೀ ಇವಾಗ ಇದೊಂದು ಲೈನಿಗೆ ಮಾತ್ರ ನೀರು ಹಾಕಿನಿ. ಇದೊಂದು ಆ ಕಡೆ ಹಿಂದಿನ ನೀರು ಹಾಕಿಲ್ಲ, ಆ ಕಡೆ ನೀರು ಹಾಕಬೇಕು. ಈ ಕಡೆ ಪೂರಾ ನೀರು ಹಾಕಿಬಿಟ್ರೆ ಸೊ ಇವತ್ತಿನ ಒಂದು ಕೋಟ ಮುಗಿದಿತ್ತು ನೀರು ಹಾಕೋದು. ಸೊ ಇವತ್ತಿಂದ ಆದಷ್ಟು 4 ಸಲ ಹಾಕಕ್ಕೆ ಟ್ರೈ ಮಾಡಬೇಕು. ಯಾಕಂದ್ರೆ ಸಿಕ್ಕಾಪಟ್ಟು ನಾವು ಊರಾಗ ಹೋದಾಗಿಂತ ಬರೀ 1 ಸಲ 2 ಸಲ ಅಷ್ಟೇ ಆಗಿರೋ ಮನ್ಯಾಗ, ಯಾಕಂದ್ರೆ ಕೆಲಸ ಮಾಡಿದ್ರಲ್ಲ ಡೈಲಿ ಬಂದು. ಸೊ ಅದಕ್ಕೆ ನೀರು ಹಾಕೋಕ್ಕಾಗಿರಲಿಲ್ಲ ಇದಕ್ಕೆ. ಸೊ ಕಂಟಿನ್ಯೂಸ್ ಆಗಿ 4 ಟೈಮ್ 1 ವಾರ ಕಂಟಿನ್ಯೂ ಹಾಕಬೇಕು. ಇದು ಮಶಾನಿ ಅಂದಾಗ ಇದೆಲ್ಲ ಗಟ್ಟಿಯಾಗುತ್ತೆ, ನೋಡ್ಬೋದು ನೀವು. ಈ ಥರ ಮುಗ್ದೈತಿ. ಇದಾದ್ಮೇಲೆ ಇದು ಪೂರಾ ಈ ಕಡೆ ಐತೆ ನೋಡ್ರಿ, ಇದು ಆ ಲೆವೆಲಿಗೆ ಬರುತ್ತೆ. ಆ ಲೆವೆಲಿಗೆ ಬಂತಪ್ಪ ಅಂದರೆ ಸೊ ಒಳಗಡೆ ಈ ಥರ ಮಣ್ಣು ಹಾಕ್ಕೊಳಕ್ಕೆ ಟೈಮ್ ಸಿಗುತ್ತೆ ನಮಗೆ. 1 ವಾರ 2 ವಾರ ಟೈಮ್ ಕೊಡ್ತಾರೆ. ಒಳಗೆ ಅವ್ರು ಬಂದು ಹಾಕಿ ಅದಕ್ಕೆ ನೀರು ಬಿಟ್ಟು ಬರಬ್ಬರಿ ಮಾಡಿ ಸೊ ನಮ್ಮದು ಕೆಲಸ ಸ್ಟಾರ್ಟ್ ಆಗುತ್ತೆ. ನೋಡೋದು ಅವ್ರದ್ದಂತರು ಇವಾಗ ಅದು ಮುಗ್ದೈತಿ. ಅದು ಆಮೇಲೆ ತೋರಿಸಿನಂತ ಅಲ್ಲಿ ಆಲ್ರೆಡಿ ಇವಾಗ ಇನ್ನು ಬಾರ್ಡರ್ಸ್ ಕಲ್ಲು ಹಾಕ್ಯಾರ ಆಲ್ರೆಡಿ. ಸೊ ಇಲ್ಲ ನೋಡಿರಿ, ಇಲ್ಲಿ ಬಾರ್ಡರ್ಸ್ ಆ ಥರ ಬಾರ್ಡರ್ಸ್ ಕಲ್ಲು ಹಾಕ್ಯಾರ, ಕೆಂಪುಸು ಹಾಕ್ಯಾರ. ಅದೆಲ್ಲ ತಳಗೆ ಹೋದ್ಮ್ಯಾಗ ಪೂರಾ ಒಂದು ಲೇಯರ್ ಪೂರ ಸಿಮೆಂಟ್ ಹಾಕಿಬಿಟ್ರೆ ಅವ್ರದ್ದು ರೆಡಿ. ಸೊ ಗಾಡಿ ಕಟ್ಟಾಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವ್ರದ್ದು. ಇವಾಗಂತೂ ಇಷ್ಟು ಸದ್ಯಕ್ಕೆ ಐತಿ. ಫಸ್ಟ್ ನೀರೆಲ್ಲ ಹೊಡೆದಾದ್ಮ್ಯಾಗ ಮತ್ತೆ ಬೆಟ್ಟಕ್ಕೆ ಓಕೆ. ಅಂತೂ ಇಂತೂ ನೀರು ಹೊಟ್ಟಿದ್ದು ಮುಗೀತು. ಸಿಕ್ಕಾಪಟ್ಟೆ ಟೈಮ್ ತೊಗೊಂತ ಪೂರ ನೀರು ಹೊಡಿಬೇಕಂದ್ರೆ, ಯಾಕಂದ್ರೆ ಹೊಸ್ತಾಗೈತಲ್ಲ ಈಗ ನೀರು ಭಾಳ ಕುಡಿದೈತಿದೆ. ಹೆಚ್ಚು ಕಮ್ಮಿ 1.5 ತಾಸು ಮೇಲೆ ಹೊಡೆದ ನೀರು. ಅವ್ರಿಗೆ ನೀರು ತುಂಬಿಟ್ಟೆ, ಇಲ್ಲಿ ಟ್ಯಾಂಕಿ ತುಂಬಿಸತ್ತೀನಿ. ಬಂದಾರ ಇವಾಗ ಲೇಬರ್ ಇನ್ನೊಂದು 3-4 ಜನ ಬರ್ಬೇಕು. ಬಾಜು ಸೈಟ್ನವ್ರದ್ದು ಯಾಕೋ ಮಿಷನ್ ಕೆಟ್ಟೈತಂತಂದ್ರೆ ಹೊಲ್ ತೋರ್ತ ಪಾಪ, ಅದಕ್ಕೆ ಅವ್ರದ್ದೇನೋ ಕೆಲಸ ಇದೆ ಅಂತ ಅದಕ್ಕೆ ಹೋದ್ರವ್ರು. ಅದಕ್ಕೆ ಇದು ನಾನು ಅಲ್ಲಿ ರಿಪೇರಿ ಕೊಟ್ಟವ್ರಿ ಅಂದ್ರೆ ಅದಕ್ಕೆ ಅಲ್ಲಿ ಹೋಗೋದಾರ್ಯಾಗ ಇನ್ನು ರಿಪೇರಿ ಕೊಟ್ಟು ಹೋಗ್ತೀನಿ. ಆಮೇಲೆ ಅವ್ರು ಇಸ್ಕೊಂಡು ಹೋಗ್ತಾರೆ. ಅವ್ರದ್ದು ಲೇಬರ್ಸ್ ಬಂದಾರ ಮಾಡತ್ತವ್ರು, ಈ ಜಸ್ಟ್ ಬಂದ್ರೆ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಬರ್ರಿ ಇವಾಗ ನೀರೆಲ್ಲ ಹೊಡಿದಾಯ್ತು. ಅವ್ರು ಟ್ಯಾಂಕಿ ತುಂಬಿಸಿ ಮೋಟ್ರ್ ಆಫ್ ಮಾಡಿ ಸೀದಾ ಮನೆಗೆ ಹೋಗಿ ರೆಡಿಯಾಗಿ ಆಮೇಲೆ ಬರ್ತೀನಿ. ಆಮೇಲೆ ಬಂದು ನಿಮಗೆ ಭೇಟಿ ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಜಸ್ಟ್ ಇವಾಗ ಬಂದೆ. ಆ ಕಡೆಲ್ಲ ಕಟ್ಕೊಕೊಂತಾರೆ, ಲೆವೆಲ್ ಮಾಡತ್ತಾರೆ. ಸೊ ಇವಾಗ ಸಿಮೆಂಟ್ ಬಂತು. 20 ಚೀಲ ಹೇಳಿದ್ದಾಗಲ್ಲಿ ಸೊ ಬಂತು. ಬರ್ರಿ ಇವಾಗ ಪಟ ಎಣ್ಣೆ ಶಕ್ಸೋಳ ಅಂತ. ಜಸ್ಟ್ ಇವಾಗ ಸಿಮೆಂಟ್ ಹಾಕಿ ಹೋದ್ರೆ ಎಷ್ಟು ಎಣಿಸ್ಬೇಕು? 1 2 3 4 5 6 7 8 9 10 11 12 13 14 15 16 17 18 19 20. ಸೊ 20 ಅದಾವ. ಇವು 7 ಅದಾವು. 3 7 ಬರೋಬ್ಬರಿ ಅದಾವೆ. 20 ಅದಾವು. ಸೊ 20 ಇಳಿಸ್ಯಾರ. ಈ ಕಡೆ ಒಂದು ಉಳಿದೈತೆ ಸೈಡ್ ಹಿಡಿಸೀನಿ, ಯಾಕಂದ್ರೆ ಅದು ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಸಂಬಂಧ. ಮತ್ತು 2 ದಿನದ ಹಿಂದಿಂದ ಅದ. ಸೊ ಅದಕ್ಕೆ ಇದೇ ಯೂಸ್ ಮಾಡ್ಕೊಂಬಿಟ್ರೆ ಅದು ಮತ್ತು ಅದು ಲಾಸ್ಟ್ ಉಳ್ಕೊಂಬಿಡ್ತಪ್ಪ ಅಂದ್ರೆ ಅದು ತಂಪಿಗೆ ಗಟ್ಟಿಯಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಎದಷ್ಟು ಫ್ರೆಶ್ ಮಾಲ್ನ ತಂದು ಇಡಿಸಿದ್ರೆ ಓಲ್ಡ್ ಸ್ಟಾಕ್ನ ಆದಷ್ಟು ಜಲ್ದಿ ಕಳಿಸ್ಬಿಡ್ರಿ ಅಥವಾ ಸೈಡ್ ಇಡಿಸ್ಬಿಡ್ರಿ. ಸೈಡ್ ಇಡಿಸಿದ ತಕ್ಷಣ ಏನಾಗುತ್ತಪ್ಪ, ಅವ್ರು ಬಡಬಡ ಹಾಕೊಂಡು ಕೆಲಸ ಮಾಡ್ತಾರಲ್ಲ. ಸೊ ನ್ಯೂ ಸ್ಟಾಕ್ ಇದ್ರೆ ಅಷ್ಟು ಗಟ್ಟಿ ಆಗಲ್ಲ. ಅಂದರೆ ಅವ್ರು ಒಂದು ಈಗ ಇಟ್ಟಿರ್ತೀರಿ ಒಂದು 3 ಚೀಲ ಇರ್ತಾವೆ, ಒಂದು 15 ದಿನ ಆಗಿರ್ತೈತಿ. ಅದ್ರ ಮ್ಯಾಗ ಹೊಸ ಚೀಲ ಹಾಕ್ಸ್ಬಿಟ್ರಪ್ಪ ನೀವು, ಅವರು ಹೊಸ ಚೀಲ ತೊಗೊತಾರೆ, ತಳಗಿಂದ ಮುಟ್ಟಂಗೆ ಇಲ್ಲ ಅವರು. ಸೊ ಅದ್ರ ಸಂಬಂಧ ಆದಷ್ಟು ಸೈಡಿಗೆ ಇಡ್ರಿ. ಇದೊಂದು ಟಿಪ್ ನಿಮಗೆ. ಏನಾರ ಒಂದು 2 ದಿನ ಆಗಲಿ 3 ದಿನ ಆಗಲಿ 1 ವಾರದಲ್ಲಿ 1 ದಿನದ ಹಿಂದೆ ಆದರೂ ಚಿಂತಿಲ್ಲ. ಉಳಿದತ್ತಪ್ಪ ಓಲ್ಡ್ ಸ್ಟಾಕ್ ಅಂದ್ರೆ ಅದನ್ನ ಸೈಡ್ ಇಡ್ರಿ. ನ್ಯೂ ಸ್ಟಾಕ್ನ ಸಪ್ರೇಟ್ ಇಡಿಸ್ರಿ. ಇಲ್ಲಾಂದ್ರೆ ಒಂದು ಕಡೆ ಸಪ್ರೇಟ್ ಒಂದು 7-8 ಚೀಲ ಇದ್ದರೂ ಕೂಡ ಅದನ್ನ ಸಪ್ರೇಟ್ ಇಡಿಸಿ, ಇದೊಂದು ಸಪ್ರೇಟ್ ಇಡಿಸ್ರಿ. ಅಂದ್ರೆ ಅವ್ರಿಗೊಂದು ಲೆಕ್ ಸಿಗುತ್ತೆ, ನಿಮಗೂ ಉಳಿತಾಯ ಆಗುತ್ತೆ, ಗಟ್ಟಿಯಾಗಲ್ಲ. ಇದೊಂದು ಟಿಪ್. ಸೊ ಜಸ್ಟ್ ಇವಾಗ ಎಲ್ಲನೂ
ತಟ್ಟು ತೆಗೆದೆ, ಯಾಕಂದ್ರೆ ಅವ್ರು ಇವಾಗ ಎಲ್ಲ ಕಟ್ಟಾತಾರಲ್ರಿ, ಮತ್ತು ಮಣ್ಣಿಗೆ ಹಾಕಿದ ಮ್ಯಾಗ ಆಮೇಲೆ ಅದು ಮುಚ್ಕೊಂಡು ಆಮೇಲೆ ತೆಗಿಯಕ್ಕೆ ಬರಲ್ಲ ಅದ್ರ ಸಂಬಂಧ. ಸೊ ಇವಾಗ ಅಲ್ಲಿ ಕಟ್ಟಾತಾರ. ನಮ್ಮ ಮುಳ್ಳೆ ಅಣ್ಣನೂ ಬಂದಾನೆ. ಸೊ ಬಡ ಕಟ್ಟಲ್ಲಿ ಇವಾಗ 3 ಟ್ರಿಪ್ ಉಸ ಹಚ್ಚಿದ್ವಿ ಇದು ಲಾರಿ ಒಳಗೆ. ಸೊ ಅದ್ರಾಗ ಇಷ್ಟು ಕೊಂಡು ಹೋಗೈತಿ, ಇಲ್ಲಿಂದ ಇತ್ತು ಇಷ್ಟು ಕೂಡ ಹೋಗೈತಿ. ಇನ್ನೊಂದು 2 ಟ್ರಿಪ್ ಐತಿ ಹೆಚ್ಚು ಕಮ್ಮಿ, ಎಲ್ಲಿಂದ ಹಿಡಿದಲ್ಲಿ ತನ. ಜಸ್ಟ್ ಇವಾಗ ಒಂದು ಸಣ್ಣಗಿ ತೊಗೊಂಬಂದ್ರೆ ಸಣ್ಸಕ್ಕೆ ಇವತ್ತು ಹೋಗಿ ಸಂಜೆ ಮುಂದೆ ತಂದು ಕೊಟ್ಬಿಟ್ರೆ ಅದೊಂದು ಮುಗಿದೈತಿ. ವೆಲ್ಕಮ್ ಬ್ಯಾಕ್. ಸೊ ಜಸ್ಟ್ ಇವಾಗ 3 ಗಂಟೆ. ಈ ಕಡೆ ಒಂಚೂರು ನೀರು ಹಿಡ್ಕೊಂಡೆ, ಸ್ವಲ್ಪ ಒಣಗಿತ್ತದ, ಅದ್ರ ಸಂಬಂಧ ಆ ಕಡೆ ಹಿಂದೆ ಕಟ್ತಾರಂತ ಆಮೇಲೆ. ಸೊ ಅದ್ರ ಸಂಬಂಧ ಸ್ವಲ್ಪ ಹೊಡೆದು ಭಾಳ ಹೊಡೆದಿಲ್ಲ, ಸ್ವಲ್ಪ ಹೊಡೆದೆ ನೋಡಿ. ಪೂರಾ ಮುಗಿಸಿದ ಸ್ವಲ್ಪ ಇತ್ತು, ಇದು ಪೂರಾ ಮುಗಿಸ್ಯಾರ. ಇನ್ನೊಂದು ಸ್ವಲ್ಪ ಐತಿ. ಸೊ ಅದಕ್ಕೊಂದು ಸ್ವಲ್ಪ ಮಾಲ್ ಹಾಕಿ ಇನ್ನೊಂದು ಸ್ವಲ್ಪ ಕಲ್ಲಿಟ್ಟು ಮುಗಿಸ್ಕೊಂಬಿಟ್ರೆ ಮುಗಿತೈತಿ. ಆ ಕಡೆ ಸ್ಟಾರ್ಟ್ ಮಾಡ್ತಾರೆ. ಆ ಕಡೆ ಒಂದು 2ರಿಂದ 3 ಅವರ್ ಆಗುತ್ತೆ. ಸಂಜೆ 6 ಅನ್ನೋದ್ಲೆ ಅದೊಂದು ಮುಗಿಸ್ಬಿಡ್ತಾರೆ ಪೂರಾ. ಸೊ ಬರೋಬ್ಬರಿ ಆಗುತ್ತೆ. ಈ ಕಡೆ ಅವರು ಮರ ಕೆಲಸ ಆಡ್ತಾರೆ. ಸದ್ಯ ಈ ಕಡೆ ಪೂರಾ ಲೈನ್ ಈ ಕಡೆ ಕಟ್ಟಂಗಿಲ್ಲ. ಸೊ ಅದ್ರ ಸಂಬಂಧ ಈ ಕಡೆ ಸ್ವಲ್ಪ ಬೇಸಿಗೆ ಹೊಡ್ಕೊಂಡೆ ನೀರು, ಆ ಕಡೆ ಸೈಡ್ ದೊಡ್ಡ ಲಾಸ್ಟ್ ಆ ಕಡೆ ಸ್ವಲ್ಪ ಹೊಡ್ಕೊಂಡೆ ನೀರು. ಸೊ ಇವಾಗ ಆಫ್ ಮಾಡ್ಕೊಂಡು ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡಿ ಹೊಳ್ಳಿ ಮತ್ತು 4-5 ಗಂಟೆ ಸುಮಾರು ಬರ್ತೀನಿ. ನೋಡೋಣ ಅವಾಗ ಎಷ್ಟೊತ್ತು ಕಟ್ಟಿರ್ತಾರೆ ಏನಂತೇಳಿ. ಜಸ್ಟ್ ಇವಾಗ ಬಂದವ್ರಿಗೆ ಒಂಚೂರು ನೀರು ಹೊಡ್ಕೊಂತಾರೆ. ಸೊ ಹೊಡ್ಕೊಂಡ್ರೆ ಅದಕ್ಕೆ ಬರಬೇಡ ಹೊಡ್ಕೊಂಡೆ, ಆ ಕಡೆ ಹೊಡಿಬೇಡ ಅಂತಾರೆ, ಆ ಕಡೆ ಕಟ್ಕೊಂತಾರಂತ ಅದ್ರ ಸಂಬಂಧ. ಸೊ ಅವ್ರದ್ದು ಇವಾಗ ಜಸ್ಟ್ ಈಗ ಇಟ್ಟೊತ್ತನ ಅವ್ರದ್ದು ಊಟ ಮಾಡ್ತಿದ್ರು. ಅವ್ರದ್ದು ಈ ಮಾತು ಹೊಳಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಅವರು ಕಂಬಕ್ಕೆ ಪ್ಲಸ್ ಕೆಳಗೆ ಎರಡಕ್ಕೂ ಬೆಡ್ ಹಾಕ್ಬೇಕಲ್ಲ, ತಳಗಿಂದ ಬೆಡ್ ಮ್ಯಾಗಿನ ಕಲಾಮಿಗೇನು ಸಿಮೆಂಟ್ ಹಾಕ್ಬೇಕಲ್ಲ. ಸೊ ಎರಡು ಕೆಲಸದಿಂದ ಬೆಳಗಿಂದ ಸ್ಟಾರ್ಟ್ ಐತಿ. ಸೊ ಅದಕ್ಕೆ ಬೆಳಗ್ಗೆ ಒಂದು 10-11 ಗಂಟೆಗೆ ಸ್ಟಾರ್ಟ್ ಮಾಡ್ರು ಅವರು. 3 ಗಂಟೆ ಅದನ್ನು ಮುಗಿದಿಲ್ಲ. ಐ ಥಿಂಕ್ ಇನ್ನೊಂದು 1 ಅವರ್ ಆಗ್ಬೋದು ಅನ್ಸುತ್ತೆ, ಅವ್ರದ್ದು ಮುಗಿದೈತಿ. ಸೊ ನೋಡೋಣ ಅದು ಏನಾಗುತ್ತೆ ಅಂತೇಳಿ. ಸೊ ಇವಾಗಂತೂ ಚೀಲ ಸಿಮೆಂಟಿಂದ ಏನು ಇವಾಗ ತೊಂದರೆ ಏನಿಲ್ಲ. ಸೊ ಸಿಮೆಂಟ್ ಎಲ್ಲ ಬಂದೈತಿ. ಬರ್ರಿ ಇವಾಗ ಮನೆಗೆ ಹೋಗಿ ವಾಪಸ್ ಆಮೇಲೆ ಬಂದು ಬೆಟ್ ಹಾಕಿನಿ. ವೆಲ್ಕಮ್ ಬ್ಯಾಕ್. ಸಾಯಂಕಾಲ ಒಂದು 5-6 ಗಂಟೆ ಆಗೈತಿ ಟೈಮ್. ಆಲ್ರೆಡಿ ಸಾಯಂಕಾಲ ಆಗೈತಿ ನೋಡಿರಿ. ಆ ಕಡೆಲ್ಲ ಪೂರ ಕಟ್ಕೊಂಡ್ರೆ, ಈ ಕಡೆಲ್ಲ ಪೂರ ಕಟ್ಕೊಂಡ್ರೆ ಈ ಮಧ್ಯಾಹ್ನ ಮ್ಯಾಗ ಇದು ಪೂರ ಕಟ್ಕೊಂಡ್ರೆ, ಈ ಕಡೆ ಒಂದು ಚೂರು ಕಟ್ಕೊಂಡ್ರೆ ನಾಳೆಗೆ ಇಲ್ಲಿಂದ ಐತಲ್ರಿ ಇದು ಪೂರ ಇಲ್ಲಿ ಕಟ್ಕೊಂಡ್ಬಿಟ್ರಪ್ಪ ಅಂದ್ರೆ ಯು ಶೇಪ್ ಬರೋಬ್ಬರಿ ಆಗ್ಬಿಡುತ್ತೆ ಪ್ಲಿಂತ್ ಲೆವೆಲ್ಗೆ. ನಮ್ಮದು ಅವ್ರ ಪ್ಲಿಂತ್ ಲೆವೆಲ್ ಇದಲ್ಲ ಅಷ್ಟು ಲೆವೆಲಿಗೆ ಕಟ್ಕೊಂಡ್ರೆ ಆಲ್ರೆಡಿ. ಸೊ ಅದ್ರ ಮ್ಯಾಗ ಮತ್ತು ಇನ್ನೊಂದು 1 ಫೂಟ್ ಅಷ್ಟು ಅಥವಾ 1.5 ಫೂಟ್ ಅಥವಾ 1 ಫೂಟ್ ಅಷ್ಟು ಬರ್ಬೋದು ಒಂದು ಪ್ಲಿಂತ್. ಇದು ಬೀಮ್ ಬರುತ್ತೆ, ಪ್ಲಿಂತ್ ಲೆವೆಲಿಂದ ಒಂದು ಮ್ಯಾಗ ಬೀಮ್ ಬರುತ್ತೆ. ಸೊ ನೋಡೋಣಂತ ಏನಾಗುತ್ತೆ ಅಂತೇಳಿ ಅವಾಗ ನಿಮ್ಗೆ ಹೇಳ್ತೀನಿ ಎಷ್ಟು ಹೈಟ್ ಆಗುತ್ತೆ ಅಂತೇಳಿ. ಜಸ್ಟ್ ಇವಾಗಂತೂ 3.5ರಿಂದ 4 ಸಮೀಪ ಐತಿ ಭೂಮಿ ಲೆವೆಲಿಂದ 4 ಫೂಟ್. ಸೊ ಬರೋಬ್ಬರಿ ಸಾಕು ಅಷ್ಟು, ತುಂಬ ಜಾಸ್ತಿ ಹೈಟ್ ಇರಬೇಡ ಅಂತ ಹೇಳಿದ್ರು. ಸೊ ಅಷ್ಟು ಏನು ಜಾಸ್ತಿ ಇಲ್ಲ. ಮತ್ತು ಇಷ್ಟೊಂದು ಕಟ್ಟಾರ. ಈ ಕಡೆ ಇಷ್ಟು ಕೊಂಡ ಉಸು ಕಲೆ ಆಗೈತಿ ನೋಡ್ಬೋದು ನೀವು. ನೋಡಿ ಇಷ್ಟು ಕೊಂಡ ಉಸು ಕಲೆ ಆಗೈತಿ ನೋಡ್ರಿ. ಅಷ್ಟೇ ಇವತ್ತಿಗೆ ಇಷ್ಟು ಕೊಂಡ ಮಾಡ್ಯಾರ, ಇಲ್ಲಿಂದ ಹಿಡ್ದು ಇಷ್ಟು ಮಾಡ್ಯಾರ. ನೋಡೋಣ ನಾಳೆ ಇಲ್ಲಿಂದ ಇಷ್ಟು ಮುಗಿಸ್ತಾರ ಮತ್ತೆ ಏನು ಕಟ್ಕೊತಾರೆ ನೋಡೋಣ ಅಂತ. ಓಕೆ, ಇವತ್ತಿಗೆ ಇಷ್ಟು ಮುಗೀತು ವಿಡಿಯೋ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತದೆ ಅಂದ್ಕೊಂಡಿನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರೋದ್ರಿಂದ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಮತ್ತೆ ಬಟ್ ಹಾಕಿ ನಿಮ್ಮನ್ನು ಮುಂದೆ ನೋಡೋದಾಗ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.